ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡೋದು ನನಗೆ ಮೇಯ್ನು. ನಾನು ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿ 9 ವೀಡಿಯೋಸ್ ಹೋದರೆ ಅಲ್ಲ 8 ವೀಡಿಯೋಸ್ ಹೋದರೆ ನಂದು 200 ವೀಡಿಯೋಸ್ ಕಂಪ್ಲೀಟ್ ಆಗುತ್ತೆ. ಡಿಫ್ರೆಂಟ್ ಐತೆ ವ್ಲಾಗ್ಸ್, ಡಿಫ್ರೆಂಟ್ ಐತೆ. ಯಾವುದೇ ವ್ಲಾಗ್ಸಲ್ಲಿ ನೋಡಿ, ಈಗ 2025 ಇದ್ದಂಗೆ 26 ಇರೋಕ್ಕಾಗಲ್ಲ. ಅದೇ ಥರ ನಾವು ಒಂದು ದಿನ ಇದ್ದಂಗೆ ನೆಕ್ಸ್ಟ್ ದಿನ ಇರೋಕ್ಕಾಗಲ್ಲ. ಅದಕ್ಕೋಸ್ಕರನೇ ವ್ಲಾಗ್ ಅನ್ನೋದು. ನಾವಿವಾಗ ಹೆಂಗಿದ್ದೀವಿ ನಾಳೆ ಹಂಗಿರ್ತೀವಿ ಅನ್ನೋ ಡೌಟು. ನಾಳೆ ಏನೋ ಬೇರೆ ಆಗಿ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎದ್ಬಿಟ್ಟು ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗಡಿಯೆಲ್ಲ ಓಪನ್ ಮಾಡಿ ಟೆಂಪಲ್ ಕೆಲಸ ಮುಗಿಸ್ಕೊಂಡು, ಟೆಂಪಲ್ ಹತ್ರ ಹೋಗ್ಬಿಟ್ಟು ಬಂದ್ಬಿಟ್ಟು ನೋಡಿ ಇಲ್ಲೆಲ್ಲ ನೋಡಿ ಐಟಮ್ ಹೆಂಗ್ ಬಿದ್ದೈತೆ ಅಂತ. ಇದೆಲ್ಲ ಜೋಡಿಸ್ಬೇಕು. ನನ್ನ ಶರ್ಟ್ಸ್ ಎಲ್ಲ ಇಲ್ಲೇ ನೇತಾಡ್ತೈತೆ. ತಿಂಡಿಗೆ ಬಂದೆ ಇವಾಗ. ಜಸ್ಟ್ ನಮ್ಮಮ್ಮ ತಿಂಡಿ ಹಾಕ್ಕೊಡ್ತಾರೆ ತಿಂಡಿ ಮಾಡೋಕ್ಕೆ. ಯಾರೋ ಫ್ರಿಡ್ಜ್ ಓಪನ್ ಮಾಡೋಂಗೆ ಬಿಟ್ಟವ್ರೆ. ಹೋಗ್ತೀನಿ ನಾನು. ತಿಂಡಿ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಂಗಡಿ ಹತ್ರ ಹೋಗ್ಬೇಕು. ಅಂಗಡಿ ಹತ್ರ ಹೋಗ್ಬಿಟ್ಟು ಕೂತ್ಕೋತೀನಿ. ತಿಂಡಿ ಆಯಿತು, ಬಿಸಿಬೇಳೆ ಬಾತ್. ಇವತ್ತು ಎಷ್ಟೋ ದಿನ ಆದಮೇಲೆ ಬಿಸಿಬೇಳೆ ಬಾತ್ ಮಾಡೋರು. ಈ ರೀತಿ ತೋರಿಸ್ತೀನಿ. ಜಾಗ ಬಿಡಿ. ಈ ಖಾಲಿ ನೀರು ಇಲ್ಲಿದೆ, ಆಗ್ತಾ ಇದೆ, ಆಗೋಗೈತೆ. ತಿನ್ಬಿಟ್ಟು ಗಾಯ್ಸ್ ಇವಾಗ ಏನೋ ಐಟಮ್ ಬಂದಿದೆ, ನಾವು ಇಳಿಸ್ಬೇಕು. ಈ ಸಿಮೆಂಟ್ ಚೀಲ ಎಲ್ಲ ಇಳಿಸ್ಬೇಕು ಇವಾಗ. ಅದಕ್ಕೆ ಅಂತಾನೆ ಅಂಗಡಿ ಕ್ಲೋಸ್ ಮಾಡ್ಕೊಂಬಂದಿದ್ದೀನಿ. ಫುಲ್ ಅಲ್ಲ, ಇವಾಗೆಲ್ಲ ಎತ್ತಿಡ್ತಾ ಇರ್ತೀನಿ. ಅಲ್ಲಿವರೆಗೂ ಫೋನ್ ಚಾರ್ಜ್ ಆಗ್ತಾ ಇರಲಿ. ಅದೆಲ್ಲ ಎತ್ತಿಟ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀನಿ ನಾನು. ಎಷ್ಟು ಊಟ ಮುಗಿಸ್ಕೊಂಡು ಹೋಗ್ತಾ ಇದೀನಿ ನೋಡಿ. 10 ತಂದಿದ್ರಲ್ಲಿ 3 ಇದೆ. 3 ಎಲ್ಲ ಬಾಸ್ ಫುಲ್ ಮೀಲ್ಸ್ ಥರ ತಿಂದು ಮುಗಿಸಾಕ್ಬಿಟ್ಟವ್ರೆ. 10 ತಂದಿದ್ರಲ್ಲಿ ಜಸ್ಟ್ ಇನ್ನು 3 ಬ್ಯಾಲೆನ್ಸ್ ಇದೆ. ಅದಕ್ಕೆ ಅದನ್ನ ತೆಗೆದ್ಬಿಟ್ಟು ಸೈಡ್ಗೆ ಹಾಕ್ದೆ. ಮೊನ್ನೆನಾದರೂ ನೋಡಿದ್ದಿದ್ರೆ ಬೇರೆ ಕಡೆ ಹಾಕಿವೆ. ಅದು 7 ಡಮಾರು ಮಾಡಿಬಿಟ್ಟೈತೆ. ತಂದಿದ್ದ ಐಟಮ್ ಎಲ್ಲ ಜೋಡಿಸಿದಾಯ್ತು. ಅದು ಇಳಿಸೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದೆ. ಫುಲ್ ಎಲ್ಲ ತಂದು ಜೋಡಿಸಿ ಚೀಲನೆಲ್ಲ ಇಟ್ಟು, ಇದು ಹೊಡೆದೋಗಿರೋದು ಸೈಡ್ಗೆ ಇಟ್ಟು, ಇದನ್ನೆಲ್ಲ ಸಪ್ರೇಟಾಗಿ ಇಟ್ಟು ನಮ್ಮಮ್ಮ ಮೇಲೆ ಕವರ್ ಹಾಕೋರೆ. ಇಲ್ಲ ಅಲ್ಲೇ ಇಲ್ಲೊಂದೇನೋ ಡಸ್ಟ್ಬಿನ್ ನಡೀದೆ. ಜಸ್ಟ್ ಹೋಗ್ತೀನಿ. ಮನೆ ಹತ್ರ ಇದ್ರೆ ಮಾತ್ರ ಒಳ್ಳೆ ಕೆಲಸ ನಮಗೆ. ಹಾಯ್ ಗಾಯ್ಸ್, ಇವನೇನು ವೀಡಿಯೋ ಮಧ್ಯದಲ್ಲಿ ಹಿಂಗೆ ಬಂದ್ಬಿಟ್ಟ ಅಂತ ಯೋಚನೆ ಮಾಡ್ತಿರ್ತೀರಲ್ವ. ಏನೂ ಇಲ್ಲ, ನನಗೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಏನಕ್ಕೆ ನಾನು ಯೂಟ್ಯೂಬಿಗೆ ಬಂದಿದ್ದು, ಮೇಯ್ನ್ ಗೋಲ್ ಏನು ಯೂಟ್ಯೂಬಲ್ಲಿ ಅಂತ ಎಲ್ಲ ಹೇಳ್ಬೇಕಿತ್ತು. ಅದಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಾರ್ಮಲಾಗಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಅದು ಇರಲಿ. ಜರ್ನಿನೂ ಹೇಗೆ ಸ್ಟಾರ್ಟ್ ಮಾಡಿದ್ದು ಎಲ್ಲ ಹೇಳ್ತೀನಿ ನೋಡಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಪರ್ಸ್ನಲ್ಲಾಗಿ. ನನಗೆ ತುಂಬ ಮಾಡಬೇಕು ಯೂಟ್ಯೂಬಲ್ಲಿ ಅಂತ ಇವಾಗಿಂದ ಅಲ್ಲ, 8th ಸ್ಟ್ಯಾಂಡರ್ಡಿಂದ ಇತ್ತು. 8th ಸ್ಟ್ಯಾಂಡರ್ಡಲ್ಲಿ ಯಾವುದೋ ಒಂದು ವೀಡಿಯೋ ನೋಡಿ ಯಾರೋ ಮಾಡೋದನ್ನ ನೋಡ್ಬಿಟ್ಟು ನನಗೆ 8th ಸ್ಟ್ಯಾಂಡರ್ಡಿಂದ ಇತ್ತು. 9th ಆಗಲಿಲ್ಲ, 10th ಆಗಲಿಲ್ಲ, ಫಸ್ಟ್ ಪಿ ಯುಲಿ ಮಾಡೋಕ್ಕೆ ಆಗಲಿಲ್ಲ. ಸೆಕೆಂಡ್ ಪಿ ಯುಲಿ ಫೋನ್ ತಗೊಟ್ರು. ನಾನು ಆವಾಗಲೂ ಮಾಡಲಿಲ್ಲ. ಕೋವಿಡ್ ಟೈಮಲ್ಲಿ ಸ್ವಲ್ಪ ಟಿಕ್ಟಾಕ್ ವೀಡಿಯೋಸ್ ಮಾಡಿದೆ. ಆ ಟಿಕ್ಟಾಕ್ ವೀಡಿಯೋಸು ಯಾಕೋ ನಂದು ವರ್ಕೌಟ್ ಆಯಿತು. ಅಷ್ಟೊತ್ತಿಗೆ ಟಿಕ್ಟಾಕೆ ಹೊಂಟೋಯ್ತು. 21 ಮಾಡಲಿಲ್ಲ. 21, 22, 23, 24 ಪೂರಾ ವೇಸ್ಟು. ನಾನು ಅಂದ್ಕೊಂಡು ತುಂಬ 21 ಅಂದ್ಕೊಂಡೆ ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಟಾರ್ಟ್ ಮಾಡ್ಬಿಟ್ಟು ಮಾಡೋಣ, ಹಂಗೆ ಹಿಂಗೆ ಅಂತ ಏನೇನೋ ಯೋಚನೆ ಮಾಡ್ಬಿಟ್ಟು ಮಾಡಿದೆ. ಬಟ್ ಆವಾಗಲೂ ನಾನು ಮಾಡಲೇ ಇಲ್ಲ. ಇವಾಗ ಎಂತಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ, ಇದು ನನಗೆ ಒಂಥರ ಅಡಿಕ್ಷನ್. ಇದು ತುಂಬ ಹಳೆ, ಅದೇನೋ ಹೇಳ್ತಾರಲ್ಲ, ರಿಗ್ರೆಟ್ ಆಗಬಾರ್ದು, ನಾವು ಮಾಡಿಲ್ಲ ಅಂತ ಅನಿಸ್ಬಾರ್ದು ಅಂತ. ಅದಕ್ಕೋಸ್ಕರನೇ ತುಂಬ ದಿನದಿಂದ ಇದೇ ತಲೆಯಲ್ಲಿತ್ತು ನನಗೆ. ಇದೊಂದು ಮಾಡಿಬಿಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಂತ. ಅದಕ್ಕೋಸ್ಕರ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದನ್ನು ನಾನು ಹೇಳಬೇಕಿತ್ತು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಯಾರಾದರೂ ಸ್ಟಾರ್ಟ್ ಮಾಡೋಂಗಿದ್ರೆ ನೀವು ಸ್ಟಾರ್ಟ್ ಮಾಡಿ. ಇದರಲ್ಲಿ ನಾನು ಮನಿ ಅದು ಇದು ಅಂತ ಏನು ಬಂದಿಲ್ಲ. ನನಗೆ ಏನು ಬೇಕು ಅಂತ ನಾನು ಬಂದಿರೋದಂದರೆ ಫೇಮ್ಗೋಸ್ಕರ ನಾನು ಮೇಯ್ನಾಗಿ ಇದಕ್ಕೆ ಬಂದಿರೋದು. ಅದು ಬಿಟ್ಟರೆ ಮನಿಗಿನಿ ಅದೆಲ್ಲ ಎಕ್ಸೆಟ್ರಾ, ಅದು ನಮ್ಮದು ಬೇರೆ ಜಾಬ್ ಮಾಡಿದ್ರು ಮನಿ ಸಿಗುತ್ತೆ. ಇದರಿಂದನೇ ಮಾಡಬೇಕಂತ ಏನಿಲ್ಲ. ನಮಗೆ ಮೇನ್ ಬೇಕಿರೋದು ಫೇಮ್, ಒಂದು ಫೇಮ್ಗೋಸ್ಕರನೇ ನಾನು ಇದನ್ನ ಮಾಡ್ತಾ ಇರೋದು. ಎಷ್ಟೊಂದು ಜನಕ್ಕೆ ಇವನು ಏನು ತಿಕ್ಲಿ ನಂಗೆ ಮಾಡ್ಕೊಂಡು ವೀಡಿಯೋಸ್ನ ತಿರುಗ್ತಾ ಇರ್ತಾನೆ, ಏನೇನೋ ಹೇಳ್ಕೊತಾರೆ. ಬಟ್ ನನಗೆ ಅದೇನಿಲ್ಲ. ಕೆಲವೊಬ್ರು ಹೇಳ್ತಾರೆ ವ್ಯೂಸ್ ಬರ್ತಾಯಿಲ್ಲ, ಇನ್ನು ಕೆಲವೊಬ್ರು ಹೇಳ್ತಾರೆ ವೀಡಿಯೋ ಕಂಟೆಂಟ್ ಚೆನ್ನಾಗಿಲ್ಲ, ಬೇರೆ ಥರ ಏನಾರು ಕಾಮಿಡಿ ಟ್ರೈ ಮಾಡು ಅದು ಇದು ಅಂತ. ಬಟ್ ನಮಗೆ ಪ್ಯಾಷನ್ ಇರೋದೇ ವ್ಲಾಗ್ ಮಾಡೋಕ್ಕೆ ಅಂತ. ಕಾಮಿಡಿ ಮಾಡೋಂಗಿದ್ದಿದ್ರೆ ನಾನು ಬೇರೆ ಕಾಮಿಡಿ ಕಂಟೆಂಟೇ ಮಾಡ್ಬೋದಿತ್ತಲ್ವ. ರೀಲ್ಸಲ್ಲಿ 5-10 ಸೆಕೆಂಡ್ಸ್ ಹಾಕಿದರೆ ಸಾಕಾಗೋದು. ಬಟ್ ಅದು ಬೇಡ ಅಂತಲೇ ನಾನು ಇದನ್ನು ಮಾಡಿರೋದು. ಪ್ರಾಬ್ಲಮ್ ಏನು ಯಾರಿಂದನೂ ಇನ್ನೂ ಪ್ರಾಬ್ಲಮ್ ಏನಿಲ್ಲ. ಏನೇನೋ ಪ್ರಾಬ್ಲಮ್ಸ್ ಆಗಿ ವಿಡಿಯೋ ಅದು ಇದು ಅಂತ ಅದೇನು ನಾನು ಅಷ್ಟು ತಲೆಗೂ ಹಾಕ್ಕೊಂಡಿಲ್ಲ ಅದನ್ನೆಲ್ಲ. ಬಟ್ ನನಗೆ ಬೇರೆಯವ್ರ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಹೇಳ್ತಾರೆ, ಅವ್ರದ್ದು ರಿವ್ಯೂ ತೊಗೊತೀನಿ, ಏನೇನು ಚೆನ್ನಾಗೈತಾ ಚೆನ್ನಾಗಿಲ್ವಾ ಎಲ್ಲ ಹೇಳ್ತಾರೆ. ನಾನು ಅದನ್ನೆಲ್ಲ ಕೇಳ್ಕೊತೀನಿ. ಚೆನ್ನಾಗಿದ್ದರೆ ಓಕೆ ಅಂತೀನಿ, ಚೆನ್ನಾಗಿಲ್ಲ ಅಂದರೂ ಸರಿ ಆಯಿತು ಅಂತೀನಿ. ಇನ್ನೇನು ಹೇಳೋಕ್ಕಾಗಲ್ಲ. ಅವ್ರದ್ದು ಒಬ್ಬೊಬ್ರು ಒಪಿನಿಯನ್ ಒಂದೊಂದು ಥರ ಇರುತ್ತೆ.
ಈಗ ನಾನು ವೀಡಿಯೋಸ್ ನೋಡ್ಬೇಕಾದ್ರೆ ನನಗೆ ಡಿಫ್ರೆಂಟ್ ಅನಿಸುತ್ತೆ, ನೀವು ವೀಡಿಯೋಸ್ ನೋಡ್ಬೇಕಾದ್ರೆ ನಿಮಗೆ ಡಿಫ್ರೆಂಟ್ ಅನಿಸುತ್ತೆ. ಬಟ್ ಹಂಗೆ ಎಲ್ಲರದು ಸಪ್ರೇಟ್ ಥಿಂಕಿಂಗ್ ಇರುತ್ತೆ ವೀಡಿಯೋಸ್ ಮಾಡೋಕ್ಕಾಗಲಿ. ಬಟ್ ಏನಂದರೆ ಒಂದು ಮೇಯ್ನ್ ಥಿಂಗ್ ಏನಂದರೆ ಯೂಟ್ಯೂಬ್ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕರೇಜ್ ಬೇಕು ಮಾಡೋಕ್ಕೆ. ವೀಡಿಯೋ ಆಗಲ್ಲ ಮಾಡೋಕ್ಕೆ. ಎಷ್ಟೊಂದು ಜನ ನನ್ನ ಜೊತೆ ಇರೋರು ಮಾಡಿದ್ರು ಪಾಪ, ಅವರು ಮಾಡ್ತೀನಿ ಅಂತ ಹೇಳ್ತಾರೆ, ಮಾಡೋಕ್ಕೆ ರೆಡಿ ಇದ್ದಾರೆ, ಬಟ್ ಅವ್ರಿಗೂ ಕರೇಜ್ ಸಾಕಾಗಲ್ಲ. ಏನೇನೋ ಇದೊಂದು ಸೌಂಡ್ ಹಿಂಗೆ ಮಧ್ಯಲೆಲ್ಲ ಸೌಂಡ್ ಮಾಡಿಬಿಟ್ರೆ ನನಗೆ ತುಂಬ ಇಲ್ಲ ಅದು ಮಾಡಬೇಕು ಇದು ಮಾಡಬೇಕು ಅಂತ ಅವ್ರದ್ದು ಥಿಂಕಿಂಗ್ ಯೋಚನೆ ಬೇರೆ ಇದೆ. ಅವ್ರಿಗೂ ಮಾಡೋಕ್ಕೆ ಇಷ್ಟ. ಬಟ್ ಅವರು ಏನು ಅನ್ಕೋತಾರೆ ಅಂದರೆ ಯಾರಾದರೂ ಏನಾದ್ರು ಅನ್ಕೋತಾರೆ. ನಾನು ಹಿಂಗೆ ಯೋಚನೆ ಮಾಡ್ತಿದ್ದಿದ್ದು ತುಂಬ ದಿನಗಳಿಂದ. ಆಮೇಲೆ ಒಂದು ಡಿಸಿಷನ್ ತೊಗೊಂಡೆ, ಯಾರೇನಾದರೂ ಹೆಂಗಾರು ಅಂದ್ಕೊಳ್ಳಿ, ನಮ್ಮ ಮನೇಲಿ ಸಪೋರ್ಟ್ ಮಾಡ್ತಾರೆ, ನಮ್ಮಮ್ಮ ನಮ್ಮಪ್ಪ ನಮ್ಮ ಅಕ್ಕ ಜನ ಸಪೋರ್ಟ್ ಮಾಡೋದು, ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡೋದು ನನಗೆ ಮೇಯ್ನು. ನಾನು ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋಸ್ನ. ಇನ್ನೂ ಇದು ನನಗಿನ್ನೂ ಇವಾಗ ಸ್ಟಾರ್ಟ್ ಮಾಡಿ ನಾನು ಅಲ್ಲೇ 6 to 7 months, ಇನ್ನು 8-9 ವೀಡಿಯೋಸ್ ಹೋದರೆ 8 ವೀಡಿಯೋಸ್ ಹೋದರೆ ನಂದು 200 ವೀಡಿಯೋಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಅದರಲ್ಲಿ ಡೈಲಿ ಏನು ಅನ್ಕೋತೀವಿ ಅಂದರೆ ಡಿಫ್ರೆಂಟ್ ಐತೆ, ವ್ಲಾಗ್ಸ್ ಡಿಫ್ರೆಂಟ್ ಐತೆ. ಯಾವುದೇ ವ್ಲಾಗ್ಸಲ್ಲಿ ನೋಡಿ ಸೇಮ್ ಪ್ಲೇಸಸ್ ಆಗಿರ್ಬೋದು, ಬಟ್ ಡಿಫ್ರೆಂಟ್ ವರ್ಡ್ಸ್ ಇದೆ, ಒಂದೊಂದು ಮಿಕ್ಸ್ ಇರುತ್ತೆ. ಏನು ಆ ಥರಕ್ಕೆ ಹೋಗ್ತಿದ್ದೀನಿ ಬಟ್ ಏನಂದರೆ ನಾನು ಡೈಲಿ ಒಂದಿನ ಈಗ 2025 ಇದ್ದಂಗೆ 26 ಇರೋಕ್ಕಾಗಲ್ಲ. ಅದೇ ಥರ ನಾವು ಒಂದಿನ ಇದ್ದಂಗೆ ನೆಕ್ಸ್ಟ್ ದಿನ ಇರೋಕ್ಕಾಗಲ್ಲ. ಅದಕ್ಕೋಸ್ಕರನೇ ವ್ಲಾಗ್ ಅನ್ನೋದು. ನಾವಿವಾಗ ಹೆಂಗಿದ್ದೀವಿ ನಾಳೆ ಹಂಗಿರ್ತೀವಿ ಅನ್ನೋ ಡೌಟು. ನಾಳೆ ಏನೋ ಬೇರೆ ಆಗಿರ್ಬೋದು. ಅದಕ್ಕೋಸ್ಕರನೇ ಎಲ್ಲ ಡಿಫ್ರೆಂಟ್ ಇರುತ್ತೆ. ಒಬ್ಬರು ಜಡ್ಜ್ ಮಾಡೋಕ್ಕಾಗಲ್ಲ ಸಡನ್ನಾಗಿ ಇನ್ನೇನು ಸೇಮ್ ವ್ಲಾಗ್ ಅಂತ. ಬಟ್ ನೀವು ಯೋಚನೆ ಮಾಡಿ, ನೀವು ತುಂಬ ಕಡೆ ವೀಡಿಯೋಸ್ ಎಲ್ಲ ನೋಡಿರ್ತೀರ. ಅವರು ಏನಂದರೆ ಸ್ಟಾರ್ಟಿಂಗಿಂದ ಹೋಗಿರ್ತಾರೆ, ಅವ್ರದ್ದು ಬೇಸ್ ಪ್ಲ್ಯಾನೇ ಬೇರೆ ಇರುತ್ತೆ. ಅದೇ ಹೋಗ್ತಾ ಏನೇನೋ ಡಿಫ್ರೆಂಟ್ ಆಗೋಗುತ್ತೆ. ಬಟ್ ನನ್ನ ಪ್ಲ್ಯಾನ್ ಒಂದೇ, ವ್ಲಾಗ್ ಮಾಡಬೇಕು ಅಂತ. ಅದು ನಾನು ಎಂತಕ್ಕೂ ಕನ್ವರ್ಟ್ ಮಾಡಿ ಚೇಂಜ್ ಮಾಡೋಕ್ಕಾಗಲ್ಲ. ಇದನ್ನು ಹೇಳಬೇಕಿತ್ತು, ಹೇಳಿದ್ದೀನಿ ಅಷ್ಟೇ. ಇವಾಗ ಅಂಗಡಿ ಹಾಕ್ಕೊಂಡು ಹೋಗ್ತೀನಿ, ಇವಾಗ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀನಿ ಮನೆಗೆ. ಇನ್ನೇನು ಟೈಮ್ ಆಯಿತು, ಜಿಮ್ಗೆ ಹೋಗಬೇಕು. ಸ್ವಲ್ಪ ಎಲ್ಲ ಜಾಸ್ತಿನೇ ಇನ್ಫಾರ್ಮೇಷನ್ ಎಲ್ಲ ಕೊಟ್ಬಿಟ್ಟೆ. ಇವಾಗ ಹೊರಡ್ತೀನಿ ನಾನು ಮನೆ ಹತ್ರ. ಓಕೆ ಗೈಸ್, ಇವಾಗೆಲ್ಲ ಕೆಲಸ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಜಸ್ಟ್ ಬಂದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ವಿಡಿಯೋದಲ್ಲಿ ಹೇಳಿರೋದೇನಾದರೂ ಬೇಜಾರಾಗಿದೆ ಕ್ಷಮಿಸಿ, ಹಂಗೆ ಹಾರೈಸಿ. ಬಾಯ್.